ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನನ್ನ ದೋಸ್ತ ಮತ್ತು ಇನ್ನೊಬ್ಬವ ಮೂವರು ಸೇರಿಗೇಸಿ ಮಂತ್ರಾಲಯ ಗುಡಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿ ಮಂತ್ರಾಲಯಕ್ಕೆ ಹೊಂಟಿ ನೋಡಿ. ಬನ್ನಿ ನಮ್ಮ ಜೊತೆ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಗಾಡಿಗೆ ಪೆಟ್ರೋಲ್ ಕೆಲಸ ಆಗಿತ್ತು. ಆ ಬಾಳೆ ಮಗ ಒಬ್ಬನೇ ಪೆಟ್ರೋಲ್ ನಾನು ಎದಕ್ಕೆ ಹಾಕ್ಸ್ಬೇಕಂತಂದು ಅವನು ಕರ್ಕೊಂಡು 3 ಜನ ಪೆಟ್ರೋಲ್ ಬಂಕ್ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಮನುಷ್ಯಗೆ 100 ರೂಪಾಯಿ ಅಂತ ಡಿಸೈಡ್ ಮಾಡಿಗೇಸಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ. ಇವಾಗ ಮಂತ್ರಾಲಯ ಪಂಚಮುಖಿ ಎಲ್ಲೆರಡು ಓಡಾಡಬೇಕಲ್ಲ, ಅದಕ್ಕೆ 250 ಹಾಕ್ಸಿದ್ರೆ ಆಗಲ್ಲ ಅಂತೇಳಿ ಒಬ್ಬೊಬ್ಬರು 100 ರೂಪಾಯಿ ಹಾಕಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ. 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಪೆಟ್ರೋಲ್ ಹಾಕಿದೆ ಇಲ್ಲ ಅಂತೇಳಿ ಚೆಕ್ ಮಾಡಿದೆ. ಅದಾದ್ಮೇಲೆ ಮತ್ತೆ ಮುಂದಕ್ಕೆ ಬಂದೆ. ಮತ್ತೆ ಅವನು ಶಿವು ಗಾಡಿ ಓಡಿಸ್ತೀನಿ ಅಂದ. ನಾವು ಇವಾಗ 3 ಜನ ಹೊಂಟಿದ್ವಿ. ನಾನು ಮತ್ತು ಸಚಿನು ಮತ್ತು ಶಿವು, ಮೂವರು. ಅವ್ನು ಶಿವು ಗಾಡಿ ಓಡಿಸ್ದ. ನಾನು ಹಿಂದ್ಗಡೆ ನಡ್ಬಾರ್ಕ್ ಕುಂತ್ಗೇಸಿ ಹಂಗೆ ಲಾಕ್ ಮಾಡ್ಕೊಂತ ಹೋದೆ. ನಡ್ಬಾರ್ಕೊಂದು ಐಸ್ ಕ್ರೀಮ್ ಕೂಡ ತಿಂದ್ವಿ. ಐಸ್ ಕ್ರೀಮ್ ತಿಂದ್ಗೇಸಿ ಹಂಗೆ ಮುಂದೆ ಹೋಗ್ತಾ ಇದ್ದೆ. ಇವತ್ತು ಫೆಬ್ರವರಿ 14 ಇತ್ತಲ್ವ ನಾವು ಹೋಗಿದ್ದೇನ, ಲವರ್ಸ್ ಡೇ ಇತ್ತು. ಅದಕ್ಕಾಗಿ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ವು. ಆ ದಾರಿಯಲ್ಲಿ ಜಗ್ಗೆ ಮಂದಿ ಲವರ್ಸ್ ಹೋಗ್ತಿದ್ರು ಅಲ್ಲಿ. ಅಂದ್ರೆ ನಮ್ದು ಯಾವ ಥರ ಬರ್ತೋ ಅದೃಷ್ಟ, ಲವರ್ಸ್ ಡೇ ದಿನ ಆ ಥರ ಕರ್ಕೊಂಡು ಹೋಗೋದು. ಅದೇ ವೇಟ್ ಮಾಡಬೇಕು. ಹಿಂಗೆ ನಾವೆಲ್ಲ ಲವರ್ಸ್ ಹೋಗೋದನ್ನ ನೋಡ್ಕೊಂಡು ಮಂತ್ರಾಲಯಕ್ಕೆ ಮುಂದಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಯರಗೇರಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು. ಹಂಗೆ ನಿಧಾನವಾಗಿ ಹೋಗ್ತಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮತ್ತು ಇಲ್ಲಿ ಯರಗೇರದಲ್ಲಿ ಕರ್ನಾಟಕ ಬಾರ್ಡರ್ ಪೊಲೀಸು ಚೆಕ್ ಮಾಡ್ತಾರೆ ಅನ್ಕೊಂಡು ಅವ್ನು ಗಿಡ್ಡನ್ನ ಅಲ್ಲೇ ಇಳಿಸ್ಬಿಟ್ಟು ನಾವು ಮುಂದ್ಗಡೆ ಸ್ವಲ್ಪ ಹೋದ್ವಿ. ಯಾಕಂದ್ರೆ ಪೊಲೀಸರು ಹಿಡಿದ್ರೆ 500-600 ಫೈನ್ ಹಾಕ್ತಾರೆ. ತ್ರಿಬಲ್ ರೈಡಿಂಗ್ ಅಲೋ ಇಲ್ಲ, ನಮ್ಮ ಹತ್ರ ಲೈಸೆನ್ಸ್ ಇಲ್ಲ. ಮತ್ತು ಅದಕ್ಕೆ ಏನೋ ಭಯ ಬಿದ್ದಗೇಸಿ ನಾವು ಮುಂದೆ ಹೋಗಿ ಸ್ವಲ್ಪ ತರಿಬಿದ್ವಿ. ಅವ್ನು ಮತ್ತೆ ನಮ್ಮಲ್ಲಿ ಬೇಕೆಂಡ್ ಮತ್ತೆ ಬಂದು ಗಾಡಿ ಏರಿದ. ಆಮೇಲೆ ಮತ್ತೆ ಅವ್ನು ಮೂವರು ಹಂಗೆ ಹೊಡೆದ್ವಿ. ಮಂತ್ರಾಲಯ ರೀಚ್ ಆದ್ವಿ. ಇದೇ ನೋಡಿ ಮಂತ್ರಾಲಯ. ಇದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಟೆಂಪಲ್ದು ಒಂದು ಎಂಟ್ರೆನ್ಸ್ ಇದು. ಹಂಗೆ ಟ್ರಾಫಿಕ್ ಜಗ್ಗಿತ್ತು. ಮೆಲ್ಲಗೆ ಹೋಗಿಸಿ ನಮ್ಮ ಗಾಡಿಗೆ ಒಂದು ಪಾರ್ಕಿಂಗ್ ಸ್ಲಾಟ್ನ ಹೋಗಿದ್ವಿ. ಮತ್ತು ಮುಂದೆ ಹೋಗ್ಬಿಟ್ಟು ನನಗೊಂದು ಧೋತ್ರ ಮತ್ತು ಒಂದು ಕೆಂಪು ಚಲ್ಲಿ ತಗೊಂಡ್ವಿ. ಅಲ್ಲಿ ಒಳಗಡೆ ಶರ್ಟ್ ಬಿಡೋಲ್ಲ, ಅದಕ್ಕಾಗಿ ತಗೊಂಡ್ಗೇಸಿ ಸೀದಾ ಒಳಗೆ ಹೋದ್ವಿ. ನಾವು ಮೈ ತಗೊಂಡಿರಲ್ಲ ಮುಂಜಾನತ್ತು, ಎಲ್ಲ ಒಳಗೆ ತೊಗೋಬೇಕಂತ ಪ್ಲಾನ್ ಮಾಡಿ ಒಳಗೆ ಬಂದು ಅಲ್ಲಿ ಒಳಗೆ ಜಗ್ಗಿ ಈಸಾಡಿದ್ವಿ. ಬೇಸು ನೀರೇನು ಅಷ್ಟು ಇರಲಿಲ್ಲ, ಅಂದ್ರೂ ಸ್ವಲ್ಪ ಹೊತ್ತು ಜಗ್ಗಿ ಎಂಜಾಯ್ ಮಾಡಿ ನೀರಿನಾಗ ಫುಲ್ಲು ಮಜಾ ಮಾಡಿ ಒಂದು ತಾಸು ಹೆಂಗೋಯ್ತು ಗೊತ್ತಾಗಲಿಲ್ಲ. ಒಂದು ತಾಸು ಮೈ ತೊಗೊಂಡು ಎಲ್ಲ ಎಂಜಾಯ್ ಮಾಡಿದ್ಮೇಲೆ ನಾವು ಇದನ್ನೆಲ್ಲ ಮುಗಿಸ್ಕೊಂಡ್ಗೇಸಿ ಸೀದಾ ನಾವು ಗುಡಿಗೆ ಹೋದ್ವಿ. ಗುಡಿ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತಂದು ಎಂಟ್ರೆನ್ಸ್ಗೆ ಹೋಗಿ ನೋಡಿದ್ವಿ. ಜಗ್ಗೆ ಮಂದಿ ಇದ್ದರು. ಇವತ್ತೇನು ಲೈನ್ ಸಿಗ್ತದೋ ಇಲ್ಲೋ ಅಂತ ಅನ್ಕೊಂಡಿವಿ ನಾವು. ಯಾಕಂದ್ರೆ 2 ಗಂಟೆಗೆ 4 ಗಂಟೆಗೆ ಬಂದಾತ್ತಲ್ಲ. ಹಂಗೆ ಮುಂದಕ್ಕೆ ಹೋದ್ವಿ. ಲೈನೇನು ನಮಗೆ ಸಿಕ್ತು, ಅಂದರೆ ಜಾಸ್ತಿ ಜನ ಏನು ಇರಲಿಲ್ಲ. ಹಂಗೆ ಮುಂದಕ್ಕೆ ಹೋದಾಗ ಅಲ್ಲಿ ಒಳಗಡೆ ವೀಡಿಯೋ ಅಲೋ ಮಾಡಲ್ಲ, ಏನಾದ್ರು ಗೊತ್ತಿಲ್ಲ. ಇಲ್ಲಿಗೆ ವೀಡಿಯೋ ಲಾಸ್ಟ್ ಇತ್ತು. ನಾವು ಹಂಗೆ ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ಬಿಟ್ಟು ಏನೋ ಸಾಧನೆ ಮಾಡಿದಿರೋ ಥರ ದೊಡ್ಡ ಶೋಕಿ ಮಾಡ್ಕೊಂಡು ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಂಡ್ವಿ ನಾವು 3 ಜನ ಹೊರಗಡೆ ಬಂದು. ಆದಮೇಲೆ ಅದೆಲ್ಲ ಮಾಡ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ಎಂಟ್ರೆನ್ಸ್ಗೆ. ಅಲ್ಲಿ ಜಗ್ಗೆ ಮಂದಿ ಫೋಟೋ ಹೊಡ್ಕತ್ತಿದ್ರು. ಅವರೆಲ್ಲ ನೋಡ್ಬಿಟ್ಟು ನಾವು ಫೋಟೋ ಹೊಡ್ಕೋಬೇಕಂತಂದು ನಾವು ಅಲ್ಲಿ ಅಣ್ಣನ ಹುಡುಕಿ ಅದಕ್ಕೆ ಫೋನ್ ಕೊಟ್ಟು 3 ಜನ ಗ್ರೂಪ್ ಫೋಟೋ ಹಿಡಿದು ಮತ್ತೆ ಮೂವರು ಎಲ್ಲ ಸ್ವಲ್ಪ ಆ ಥರ ಶೋಕಿ ವೀಡಿಯೋಗಳು ಮಾಡಿ ಎಲ್ಲ ಎಂಜಾಯ್ ಮಾಡಿ ಒಂದು 2 ತಾಸು ಅಲ್ಲೇ ಮಂತ್ರಾಲಯದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಅಲ್ಲೆಲ್ಲ ಮತ್ತೊಂದು ಟೈಮ್ ಲಾಸ್ಟ್ ಎಲ್ಲ ನೋಡ್ಕೊಂಡು ಮತ್ತೆ ನಾನು ಗಾಡಿ ಮೇಲೆ ನಾನೇ ಗಾಡಿ ಓಡಿಸೋಕೆ ಸ್ಟಾರ್ಟ್ ಮಾಡಿದೆ. ಅವರೆಲ್ಲ ಮಕ್ಕಂಡ್ರು ಉತ್ಸವ ಮಕ್ಕಳು. ಮಕ್ಕಂಡ ಮೇಲೆ ನಾನೇ ಇವಾಗ ನೆಕ್ಸ್ಟ್ ಇದು ಮಂತ್ರಾಲಯ ಮುಗಿತಲ್ಲ, ಈ ಟೆಂಪಲ್ ಮುಗಿಸ್ಕೊಂಡು ಸೀದಾ ಪಂಚಮಿಗೆ ಹೋಗ್ಬೇಕಂತಂದು ಪಂಚಮುಖಿ ಗಾಡಿಗೆ ಹೋದ್ವಿ. ಇಲ್ಲಿ ಮಂತ್ರಾಲಯ ಎಂಟ್ರೆನ್ಸ್ ಮುಗಿದಾದ್ಮೇಲೆ ಒಂದು ಇದಿತ್ತು, ಆಂಜನೇಯ ಟೆಂಪಲು. ಅದನ್ನು ಕೂಡ ಹಂಗೆ ಗಾಡಿ ಮೇಲೆ ನೋಡಿದ್ವಿ. ತರಿಬ್ಗೇಸಿ ನೋಡೋಷ್ಟು ಸ್ವಲ್ಪ ಪೇಷನ್ಸ್ ಇರಲಿಲ್ಲ. ಹಂಗೆ ಅದನ್ನು ಹಂಗೆ ದಾರಿ ಮೇಲೆ ನೋಡ್ಕೊಂಡು ಹಂಗೆ ಮೆಲ್ಲಕ್ಕೆ ಮುಂದೆ ಹೋದ್ವಿ. ಸ್ವಲ್ಪ ತಣ್ಣಂದೇನು ಕುಡಿಬೇಕಂತಂದು ಆಂಧ್ರ ಬಾರ್ಡ್ರಾಗ ಇಲ್ಲಿ ಇದು ಮಾಡಕತ್ತಿದ್ದು ಕಬ್ಬಿನಾಲ್ ಜಗ್ಗೆ ಫೇಮಸ್ ಅಂತಂದು. ಇಲ್ಲಿ ಅವರಿಗೆ ಜಾಸ್ತಿ ಐಸ್ ಹಾಕ್ರಿ, ನಮ್ಗೆ ಐಸ್ ಬೇಕಂತ ಹೇಳಿ ಐಸ್ ಜಾಸ್ತಿ ಹಾಕ್ರಿ ಅಂತೇಳಿ ಆರ್ಡ್ರ್ ಮಾಡಿ ಕುಂತೀವಿ. ಮತ್ತು ಅವ್ರು ಕೊಟ್ಟರು, ಕುಡಿದ್ವಿ. ಆ ಕುಡ್ದಾದ್ಮೇಲೆ ಇಲ್ಲಿಂದ ಪಂಚಮುಖಿ ಸ್ವಲ್ಪ ಅರ್ಧ ಇತ್ತು. ಅವನು ಗಿಡ್ಡ ಗಾಡಿ ಓಡಿಸ್ತಂದ, ಅವನಿಗೆ ಗಾಡಿ ಕೊಟ್ಟಿವಿ. ಗಾಡಿ ಕೊಟ್ಟಿಗೆ ಮತ್ತೆ ನಾ ಹಿಂದೆ ಕುಂತು ಹಂಗೆ ವೀಡಿಯೋ ಮಾಡ್ಕೊತ ಹೋದೆ. ಹಂಗೆ ಹೋಗ್ತಾ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ರೀಚ್ ಆಗಿಬಿಟ್ಟಿವಿ. ಅಂದ್ರೆ ಆಂಧ್ರದಿಂದ ಕರ್ನಾಟಕ ಬಾರ್ಡರ್ ರೀಚ್ ಆದ್ವಿ. ಹಿಂಗೆ ರೀಚ್ ಆಗಿ ಒಂದು ಇದು ಈ ಸರ್ಕಲ್ಗೆ ಬಂದ್ವಿ. ಈ ಸರ್ಕಲ್ ಎಲ್ಲಿ ಅಂತಂದರೆ ಅದು ಗಿಲ್ಲೆಸೂರು ಕ್ಯಾಂಪ್ ಇದೆಲ್ಲ, ಅಲ್ಲಿ ಸರ್ಕಲ್. ಸ್ಟೇಟ್ ಹೋದ್ರೆ ರಾಯಚೂರು ಹೋಗುತ್ತೆ, ರೈಟ್ ತೊಗೊಂಡ್ರೆ ಪಂಚಮುಖಿಗೆ ಹೋಗುತ್ತೆ. ನಾವು ರೈಟ್ ತೊಗೊಂಡು ಪಂಚಮುಖಿ ಟೆಂಪಲ್ ಹತ್ರ ಹೋದ್ವಿ. ಹಂಗೆ ಹೋಗ್ತಾ ಮೆಲ್ಲಕ್ಕೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂತ ಹೋದಾಗ ಟೈಮೇ ಗೊತ್ತಾಗಲಿಲ್ಲ. ಮಂತ್ರಾಲಯ ಇದು ಬಂದ್ಬಿಡ್ತು ಪಂಚಮುಖಿ ಟೆಂಪಲ್ ಕಾಣಿಸ್ತದಲ್ಲ, ಅದೇ ನೋಡಿ ಪಂಚಮುಖಿ ಟೆಂಪಲ್. ಹಂಗೆ ಮೆಲ್ಲಕ್ಕೆ ಅದ್ರ ಒಳಗಡೆ ಹೋಗಿ ಅಲ್ಲಿ ನಮ್ಮ ಗಾಡಿ ಪಾರ್ಕ್ ಮಾಡಿ ಮುಂದೆ ಎಂಟ್ರೆನ್ಸ್ ನೋಡಿದ್ವಿ. ಇವತ್ತು ಶನಿವಾರ ಇತ್ತು, ಯಾಕೆ ಜನ ಕಡಿಮೆ ಎಂಟ್ರೆನ್ಸಲ್ಲಿ ಆರಾಮ್ ಸಿಗ್ಬೋದು ದರ್ಶನ ಅಂದ್ಕೊಂಡು ಖುಷಿಯಾಗಿ ನಾವು ಸೈಡಿಂದ ದರ್ಶನ ಮಾಡೋಕೆ ಹೋದ್ವಿ. ಸಣ್ಣ ಗರ್ಭಗುಡಿ ನೋಡ್ಬೇಕಂತಂದು ಹಂಗೆ ಮೆಲ್ಲಕ್ಕೆ ಸೈಡಿಂದ ಗರ್ಭದ ಗುಡಿ ನೋಡೋಕ್ಕಂತೇಳಿ ಹೋದ್ವಿ. ಇಲ್ಲಿ ತೋರಿಸ್ತೀನಿ ಬನ್ನಿ ಯಾವ್ದಾರು ಇತ್ತಂತ. ಇದು ನೋಡಿ ಸಣ್ಣ ಗರ್ಭದ ಗುಡಿ ಆಗಿರ್ಬೋದು. ಇಲ್ಲಿ ಮತ್ತು ಆಂಜನೇಯ, ಇಲ್ಲಿ ಕಲ್ಲಿನಲ್ಲಿ ಆಂಜನೇಯ ಚಿತ್ರ ಇಳಿಸಿದ್ರು, ಅಲ್ಲಿ ಕಾಣ್ತಲ್ಲ ಅದು. ಅದಾದಮೇಲೆ ಇಲ್ಲಿ ಸಣ್ಣವೆಲ್ಲ ಗುಡಿಗಳು ಇರ್ತಾವಲ್ಲ, ಇವೆಲ್ಲ
ನೋಡಿದ್ವಿ. ಅದಾದಮೇಲೆ ಮತ್ತೆ ಮ್ಯಾಕ್ ಏರ್ಬೇಕು ಅನ್ಕೊಂಡ್ವಿ. ಅಂದರೆ ಮ್ಯಾಲೆ ಇರಬೇಕಾದ್ರೆ ಎಷ್ಟು ಲೈನ್ ಇತ್ತು ನೋಡ್ರಿ, ನೀವೇ ನೋಡ್ರಿ. ಈ ಲೈನ್ ಇದು ಅಷ್ಟೇ ಅಲ್ಲ, ಲೈನ್ ಇನ್ನು ಒಳಗನ ಲೈನ್ ಇತ್ತು. ಅಲ್ಲಿ ರೈಡ್ ತೊಗೊಂಡು ಸುತ್ತ ತಿರುಗಾಡಿ ನಿಂತು 2 ತಾಸು ಲೈನ್ ನಿಂತೀನಿ ನಾನು ಅಲ್ಲಿ. ಇವತ್ತು ಫುಲ್ಲು ಟೈಮೇ ವೇಸ್ಟ್ ಆಯಿತು. ಅಲ್ಲಿ ಲೈನ್ ನಿಂದಿರ್ತಾ ಒಂದು ಲೈನಿಂದ್ರ ಜಾಗದಲ್ಲಿ ಏನೋ ಕಟ್ಟೋದಿತ್ತು. ಅಂದರೆ ಕಟ್ಟಿದ್ರೆ ನಾವು ಅಂದ್ಕೊಂಡಿದ್ದು ಕಟ್ಟಿದರೆ ಎಲ್ಲ ಸಕ್ಸಸ್ ಆಗ್ತದಂದ್ರು. ನಾನೇನೋ ನನ್ನ ಮನಸ್ಸಿನಾಗ ಅಂದ್ಕೊಂಡು ದಾರ ಕಟ್ಟಿದೆ. ಅಲ್ಲಿ ದಾರ ಕಟ್ಟಿದ್ರೆ ಸಕ್ಸಸ್ ಆಗ್ತದೆ ಅಂತ ಹೇಳಿದ್ರು. ಅದು ಕರೆಯೋ ಸುಳ್ಳು ನಾನು ನಂಬಂಗಿಲ್ಲ. ಸುಮ್ಮನೆ ಕಟ್ಟಿದೆ, ಅವ್ನು ಗಿಡ್ಡ ಕಟ್ಟನ್ನ ಕಟ್ಟಿಗೇಸಿ ಹಂಗೆ ಮುಂದಕ್ಕೆ ಹೋದ್ವಿ. ಇಲ್ಲಿ ತಾನೇ ವೀಡಿಯೋ ಅಲೋ ಇತ್ತು, ಒಳಗೆ ಯಾಕೋ ವೀಡಿಯೋ ಅಲೋ ಮಾಡಲ್ಲ ಅಂತಂದ್ರೆ ಅದಕ್ಕೆ ನಾವು ವೀಡಿಯೋ ಬಂದ್ ಮಾಡಿಬಿಟ್ಟು ಒಳಗೆ ಹೋಗಿ ಎಲ್ಲ ನೋಡ್ಕೊಂಡು ತೆಳಗೆ ಬಂದ್ವಿ. ಮತ್ತೆ ನಾನು ಗಾಡಿ ಮೇಲೆ ಹೋಗಂಬ ಅಂತಂದಾಗ ಇವನೇನಂದ, ಇನ್ನೊಂದು ಆದ ಬಾ ಇಲ್ಲಿ ರಹಸ್ಯ ಒಂದು ತೋರಿಸ್ತೀನಿ ಬನ್ನಿ ಅಂತೇಳಿ ಗಿಡ್ಡ ಅಲ್ಲಿ ಕರ್ಕೊಂಡೋದ. ಅಲ್ಲಿ ಹೋಗಿ ನೋಡಿದ್ವಿ, ಇದು ಏನೋ ಆಂಜನೇಯ ಮಲ್ಕೊಂಡಿರೋ ಜಾಗ ಅಂತ ನೋಡ್ರಿ. ಅಲ್ಲಿ 3 ಕಲ್ಲು ಕಾಣ್ತಾವಲ್ಲ, ತೆಳಗಿದ್ದು ದೊಡ್ಡ ಕಲ್ಲು ಇರೋದು ಅದು ಹಾಸಿಗೆ ಅಂತ ಆತಂದು. ಸಣ್ಣದಾದಲ್ಲ ಅದು ದಿಮ್ಮ ಅಂತ. ಅಲ್ಲಿ ದೊಡ್ಡ ಮೇಲೆ ಪೂರ್ತಿ ಮೇಲೆ ಕಾಣೋ ಕಲ್ಲು ಏನೋ ಆಂಜನೇಯದ ಮೂರ್ತಿ ಅಂತ. ಎಲ್ಲ ಜನ ನಂಬ್ತಾರ, ಇರ್ಬೋದು ಮೇ ಬಿ. ಅಲ್ಲಿ ಹಾಕ್ಯಾರ ನೋಡೋರು ಅದನ್ನ ಹಾಸಿಗೆ ಮತ್ತು ದಿಂಬ ಅಂತ. ಏನೋ ನಾವು ಹಂಗೆ ನೋಡ್ಕೊಂಬಂದ್ವಿ. ಅದು ಕರೆ ಹೊಸಳ ನಮ್ಗೆ ಗೊತ್ತಿಲ್ಲ, ಅದು ಇರ್ಬೋದು ಅಂತ ಅಂದ್ಕೊಂಡು ಹಂಗೆ ನೋಡ್ಕೊಂಡು ಮುಗಿಸ್ಕೊಂಡು ಎಲ್ಲ ಪಂಚಮುಖಿಯಲ್ಲಿ ಸ್ವಲ್ಪ 1-2 ತಾಸು ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಸೀದಾ ಮನೆಗೆ ಓಡೋಕೆ ಬಂದ್ವಿ, ನಮ್ಮ ರಾಯಚೂರಿಗೆ ಬರೋಕೆ. ಅವಾಗ ಬಂದಾಗ ಅವನೇ ಗಾಡಿ ಓಡಿಸಿದ, ನಾನು ಫುಲ್ ಹಿಂದೆ ಕುಂತು ಬರ್ತಿ ನೈಸ್ ವಿಡಿಯೋ ಅಂತ ಎಂಜಾಯ್ ಅಂತ 3 ಮಾತಾಡ್ಕೊಂತ ಕಷ್ಟ ಸುಖ ಎಲ್ಲ ನೋಡ್ಕೊಂತ. ಮತ್ತೆ ಇವತ್ತು ಲವರ್ಸ್ ಡೇ ಅಲ್ಲ, ಎಲ್ಲ ಲವರ್ಗಳು ಎಲ್ಲರೂ ದಾರ್ಯಾಗ ಓದ್ತಿದ್ರು, ಅವ್ರೆಲ್ಲರೂ ನೋಡ್ಕೊಂತ ನಾವೆಲ್ಲ ಸ್ವಲ್ಪ ಆರಾಮ್ ಮಾತಾಡ್ಕೊಂತ ಲೈಫ್ ಬಗ್ಗೆ ನೋಡ್ಕೊಂತ ರಾಯಚೂರಿಗೆ ಬಂದಿವಿ. ಇದೇ ನೋಡಿ ನಮ್ಮ ರಾಯಚೂರು. ನಮ್ದು ಇಲ್ಲಿಗೆ ಮುಗೀತು. ಅಂದ್ರೆ ನಾವು ರಾಯಚೂರಿಂದ ಮಂತ್ರಾಲಯ ಮತ್ತು ಪಂಚಮುಖಿಗೆ ಹೋಗಿದ್ವಿ ಇವತ್ತು ಹೋಗೇಸಿ ಎಲ್ಲ ದೇವಸ್ಥಾನ ನೋಡ್ಕೊಂಡು ಮತ್ತೆ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿರ್ಬೋದು, ಈಜಾಡಿ ಎಲ್ಲ ಮಾಡ್ಕೊಂಡು ಸೀದಾ ಹೋದಾಗ ರಾಯಚೂರಿಗೆ ಬಂದ್ವಿ. ಇಲ್ಲಿ ನಮ್ಮ ವಿಡಿಯೋ ಮುಗಿಸ್ತೀವಿ ನಾವು. ಇಲ್ಲಿ ಇದು ಮುಗಿಸ್ಬಿಟ್ಟು ನಿಮ್ಗೆಲ್ರಿಗೂ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇನ್ಮೇಲಿಂದ ನಾನು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಗೆಲ್ಲರೂ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋಗಳು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನೋ ನಿಮ್ಮ ಅನಿಸಿಕೆ ಇರ್ಬೋದು, ಏನೇನಿದ್ರೆ ಕಮೆಂಟ್ ಮಾಡಿ ಹೇಳಿ. ಇಲ್ಲಿಗೆ ನಮ್ಮ ಬ್ಲಾಗ್ ಮುಗೀತು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.